ನಮಸ್ಕಾರ ಕರ್ನಾಟಕ. ಇವತ್ತಿನ ದಿನ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ದಿರುವಂತಹ ಚಿತ್ರ ಹಾಗೂ ಇಡೀ ಭಾರತ ದೇಶವಲ್ಲದೆ ವಿದೇಶಗಳಲ್ಲೂ ಸಹ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದ ಕಾಂತಾರ ಸಿನಿಮಾದ ಬಗ್ಗೆ ನಿಮ್ಮ ಮುಂದೆ ಹೇಳಿಕೆ ಬಂದಿದ್ದೇನೆ. ಈಗಾಗಲೇ ನೀವು ಕಾಂತಾರ ಸಿನಿಮಾವನ್ನು ಕಾಂತಾರ ಚಾಪ್ಟರ್ 2 ಅನ್ನು ನೋಡಿಬಿಟ್ಟಿದ್ದೀರಿ ಈಗ ಆಲ್ರೆಡಿ. ಈಗ ನಿನ್ನೆ ಬಿಡುಗಡೆ ಆಗಿರುವಂಥದ್ದು ಕಾಂತಾರ ಚಾಪ್ಟರ್ 1. ಅದು ಎಷ್ಟರ ಮಟ್ಟಿಗೆ ಸದ್ದು ಮಾಡಬಹುದು? ಈ ಹಿಂದೆ ರಿಲೀಸ್ ಆಗಿರುವಂತಹ ಬಿಡುಗಡೆ ಆಗಿರುವಂತಹ ಕಾಂತಾರ ಚಾಪ್ಟರ್ 2 ಎನ್ನುವಂತಹ ಸಿನಿಮಾ ಕೇವಲ 14ರಿಂದ 16 ಕೋಟಿ ರೂಪಾಯಿಯಿಂದ ಖರ್ಚು ಮಾಡಲಾಗಿತ್ತು ಆ ಒಂದು ಚಿತ್ರೀಕರಣಕ್ಕೆ. ಅಲ್ಲಿರುವಂಥ ಕಲಾವಿದರಿಗೆ ಹಾಗೂ ಅಲ್ಲಿರುವಂಥ ಸೆಟ್ ಹಾಕಲಿಕ್ಕೆ ಒಂಬಾಳೆ ಫಿಲಿಮ್ಸ್ ನಿರ್ಮಾಣವನ್ನು ಮಾಡಿತ್ತು ಮತ್ತು ಅಜನೇಶ್ ಲೋಕನಾಥ್ ಅವರು ಆ ಒಂದು ಸಿನಿಮಾಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ಸಂಯೋಜನೆ ಮತ್ತು ಅದ್ಭುತವಾಗಿರುವಂತಹ ಹಾಡುಗಳನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿರುವಂತಹ BGM ಎಷ್ಟೋ ಜನಕ್ಕೆ ಎಷ್ಟೋ ಮನಸ್ಸುಗಳನ್ನು ಎಷ್ಟೋ ಮನೆಗಳಲ್ಲಿ ತಲುಪಿರುವಂಥದ್ದು ಆ ಸಂಗೀತ. ಆ ರೀತಿಯಾಗಿ ಸಂಗೀತವನ್ನು ಕೊಟ್ಟಿರುವಂತಹ ಅಜನೇಶ್ ಲೋಕನಾಥ್ ಅವರು ಕೂಡ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಇವತ್ತು ಮುಂದುವರಿದಿರುವಂತಹ ಭಾಗ ಅಂದರೆ ಈ ಹಿಂದಿನ ಭಾಗ ಕಾಂತಾರ ಚಾಪ್ಟರ್ 1ರ ಭಾಗವನ್ನು ಅಥವಾ ಈ ಚಾಪ್ಟರ್ 2 ನೋಡಿದಿರಲ್ಲ ನೀವು. ಈಗ ಅದರ ಹಿಂದಿನ ಭಾಗವನ್ನು ತೋರಿಸಲಿಕ್ಕೆ ಕಾಂತಾರ ಸಿನಿಮಾ ಹೊರಟಿದೆ. ಅದು ನಿನ್ನೆ ತಾನೇ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಬಿಡುಗಡೆ ಆಗಿದೆ. ಅದ್ಭುತವಾಗಿರುವಂಥ ಟ್ರೇಲರು. ಈ ಕನ್ನಡ ಚಿತ್ರರಂಗವು ಮತ್ತಷ್ಟು ಬೆಳವಣಿಗೆಯನ್ನು ಕಾಣಲಿಕ್ಕೆ ಅದ್ಭುತವಾಗಿರುವಂತಹ ಬೆಳವಣಿಗೆಯನ್ನು ಕಾಣಲಿಕ್ಕೆ ಮತ್ತು ಇಂಥ ಸಿನಿಮಾಗಳು ಬರ್ತಾ ಇರಬೇಕು. ಅಂದಾಗ ಮಾತ್ರ ತೆಲುಗಿನಲ್ಲಿರುವಂತಹ ತಮಿಳುನಾಡಿನಲ್ಲಿರುವಂತಹ ಮತ್ತು ಬಾಲಿವುಡ್ನಲ್ಲಿರುವಂಥ ಸಿನಿಮಾಗಳಿಗೆ ಕೊಡುವ ಬೆಲೆ ನಮ್ಮ ಕನ್ನಡದ ಸಿನಿಮಾಗಳಿಗೂ ಕೂಡ ಬರಬೇಕು ಎನ್ನುವುದು ನನ್ನ ಆಶಯ. ಹಾಗೂ ಇವತ್ತು ಇಡೀ ಕನ್ನಡ ಚಿತ್ರರಂಗವನ್ನು ಮೇಲೊಯ್ದಿರುವಂತಹ ಸಿನಿಮಾಗಳ ಸಾಲಿನಲ್ಲಿ ಕಾಂತಾರ ಪ್ರಥಮ ಸ್ಥಾನದಲ್ಲಿ ನಿಲ್ಲುವಂಥದ್ದು. ಅದಕ್ಕಿಂತ ಮುಂಚೆ ರಿಲೀಸ್ ಆಗಿರುವಂತಹ KGF ಸಿನಿಮಾವು ಕೂಡ KGF ಸಿನಿಮಾ ಚಾಪ್ಟರ್ 1 ಚಾಪ್ಟರ್ 2 ಎರಡೂ ಸಿನಿಮಾಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸನ್ನು ಪಡ್ಕೊಂಡಿದ್ದು ಇಡೀ ಭಾರತಾದ್ಯಂತ ಹೆಸರು ಮಾಡಿರುವಂತಹ ಮತ್ತು ಹೊರದೇಶಗಳಲ್ಲೂ ಸಹ ಹೆಸರು ಮಾಡಿರುವಂಥ ಸಿನಿಮಾಗಳು. ಇವತ್ತು ಮತ್ತೊಮ್ಮೆ ಈ ಕನ್ನಡ ಚಿತ್ರರಂಗ ಹೊರದೇಶಗಳಲ್ಲೂ ಕೂಡ ಸದ್ದು ಮಾಡುವಂತಹ ಸಮಯ ಮತ್ತೊಮ್ಮೆ ಒದಗಿ ಬಂದಿದೆ. ಹಾಗಾಗಿ ಈ ಒಂದು ನೀವಿನ್ನೂ ಕೂಡ ಯಾರು ಕಾಂತಾರ ಚಾಪ್ಟರ್ 1 ಟ್ರೇಲರನ್ನು ಯಾರು ನೋಡಿಲ್ವೋ ಈಗಾಗಲೇ ಹೋಗಿ ನೋಡಿ. ದಯವಿಟ್ಟು ಅದ್ಭುತವಾಗಿರುವಂತಹ ಮತ್ತೊಮ್ಮೆ BGM ಅದೇ ರೀತಿಯಾಗಿದೆ. ಹಾಗೂ ಅದರಲ್ಲಿ ಪಾತ್ರ ಮಾಡಿರುವಂಥ ರಿಷಬ್ ಶೆಟ್ಟಿ ಅವರು ಮತ್ತೊಮ್ಮೆ ಹೆಸರನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ BGM ಆಗಿರ್ಬೋದು ಅಥವಾ ಆ ಒಂದು ಚಿತ್ರೀಕರಣದ ಒಂದು ಪರಿಸರ ಇರ್ಬೋದು. ಮೇನ್ ಪಾಯಿಂಟು ಅಂತಂದರೆ ಈ ಕಾಂತಾರ ಸಿನಿಮಾದಲ್ಲಿ ಅಲ್ಲಿರುವಂತಹ ಪ್ಲೇಸ್ಗಳು, ಅಲ್ಲಿರುವಂತಹ ವಾತಾವರಣ, ಅಲ್ಲಿರುವಂತಹ ಪರಿಸರ ಇವೆಲ್ಲವೂ ಕೂಡ ಭಾಳಷ್ಟು ಮಟ್ಟಿಗೆ ಕಾರಣವಾಗಿರುವಂಥದ್ದು. ಬಹುಮುಖ್ಯವಾಗಿರುವಂಥದ್ದು ಆ ಸಿನಿಮಾದಲ್ಲಿ ಹಾಡುಗಳು ಎಲ್ಲ ಸಿನಿಮಾವನ್ನು ಗೆಲ್ಲಿಸುವಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡುತ್ತವೆ. ಆ ಹಾಡುಗಳು ಎಷ್ಟರ ಮಟ್ಟಿಗೆ ಮುಖ್ಯ ಆಗ್ತವೆ ಅನ್ನೋದಾದರೆ ನೀವು ಈಗಾಗಲೇ ಚಾಪ್ಟರ್ 2ದಲ್ಲಿ ನೋಡಿರ್ಬೋದು. ಸಿಂಗಾರ ಸೀರೆಯೇ ಅಂಗಾಲಿನಲ್ಲಿ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ವಂಗನಸ ಕಾಣ್ಬೆ ಮಾಯೆ. ಇದು ನನಗೆ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ. ಸೊ ಈ ಹಾಡು ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು ಎನ್ನುವುದು ಲಿರಿಕ್ಸಲ್ಲಿ ಏನಾದರೂ ತಪ್ಪಾಗಿದ್ರು ಹೊಟ್ಟೆಗೆ ಹಾಕೋರಪ್ಪ ಹಂಗೆ ನಾವು ಏನಾರ ಹೇಳ್ತಿರ್ತೀವಿ. ಈ ಅದ್ಭುತವಾಗಿರುವಂತಹ ಒಂದು ಹಾಡು ಎಲ್ಲ ಕಡೆಯಲ್ಲೂ ಕೂಡ ಹೊರದೇಶಗಳಲ್ಲೂ ಕೂಡ ಒಂದಷ್ಟು ಭಾಳ ಪ್ರಚಲಿತವಾಗಿರುವಂತಹ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಹಾಗೆ ಈ ಚಾಪ್ಟರ್ 2ನಲ್ಲೂ ಕೂಡ ಚಾಪ್ಟರ್ 1ನಲ್ಲೂ ಕೂಡ ಅದ್ಭುತವಾಗಿರುವಂಥ BGM ಇದೆ. ಶಿವನ ಬಗ್ಗೆ ಹಾಡುವಂಥ ಹಾಡಂತೂ ಕಣ್ಣು ಮುಚ್ಚಿ ಕೇಳುವಷ್ಟು ಅದ್ಭುತವಾಗಿರುವಂಥ ಸಂಗೀತ ಸಂಯೋಜನೆ. ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಚಾಪ್ಟರ್ 1ರಲ್ಲಿ ಸ್ಕ್ರಿಪ್ಟ್ ರೈಟರ್ ಮತ್ತು ಅಭಿನಯ ಮಾಡಿರುವಂತಹ ಮತ್ತು ಡೈರೆಕ್ಷನ್ ಮಾಡಿರುವಂತಹ ರಿಷಬ್ ಶೆಟ್ಟಿ ಅವರಿಗೆ ಶುಭವಾಗಲಿ. ಮತ್ತೊಮ್ಮೆ ಕನ್ನಡ ಚಿತ್ರರಂಗವನ್ನು ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀರಿ. ಆ ಒಂದು ಕನ್ನಡ ಚಿತ್ರರಂಗವನ್ನು ಬೆಳೆಸುವ ನಿಮ್ಮ ಹಂಬಲ, ನಿಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಒಂಬಾಳೆ ಫಿಲ್ಮ್ಸ್ ಅವ್ರಿಗೂ ಕೂಡ ನಿರ್ಮಾಣ ಮಾಡುತ್ತಿರುವಂಥ ಅವರಿಗೂ ಕೂಡ ಅಭಿನಂದನೆಗಳು. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಮ್ಮ ಕನ್ನಡ ಚಿತ್ರರಂಗ ಇದೇ ರೀತಿಯಾಗಿ ಬೆಳೀತಿರಬೇಕು. ಮತ್ತು ಅಲ್ಲಿರುವಂಥ ಪಾತ್ರಗಳು ಈಗ ವಿಶೇಷವಾಗಿ ಚಾಪ್ಟರ್ 2ನಲ್ಲಿ ಸಪ್ತಮಿ ಗೌಡ ಅವರು ಒಂದು ನಟಿಯಾಗಿ ರಿಷಬ್ ಶೆಟ್ಟಿ ಅವರಿಗೆ ಹೀರೋಯಿನ್ ಆಗಿ ಪಾತ್ರ ಮಾಡಿದರು. ಇದರಲ್ಲಿ ರುಕ್ಮಿಣಿ ವಸಂತ್ ಅವರು ಬಹಳ ಅದ್ಭುತವಾಗಿ ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಮೊದಲೇ ಸುಂದರಿ, ಅದರಲ್ಲೂ ಈ ಸಿನಿಮಾದಲ್ಲಿ ಮತ್ತಷ್ಟು ಸುಂದರವಾಗಿ ತೋರಿಸಿದ್ದಾರೆ
ಎನ್ನುವುದನ್ನು ಕೂಡ ನಾವು ಕಾಣಬಹುದು. ಟ್ರೈಲರ್ ಅಂತ ಅದ್ಭುತವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ 1 ಕೋಟಿ ವೀಕ್ಷಣೆಯನ್ನು ಪಡೆಯುವಂತಹ ಒಂದು ಸುಸಂದರ್ಭ ಒಳ್ಳೆಯ ಕ್ಷಣದಲ್ಲಿ ನಿಂತಿರುವಂಥದ್ದು ಈಗ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತಿದೆ. ಎಲ್ಲ ಕಡೆ ಕೂಡ ಟಿಕೆಟ್ ಈಗ ಆಲ್ರೆಡಿ ಸೋಲ್ಡ್ ಔಟ್ ಎನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಚಿತ್ರ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿ, ನಾವೆಲ್ಲರೂ ಸೇರಿ ಅದಕ್ಕೆ ಒಂದು ಹಾರೈಸೋಣ, ಆ ಸಿನಿಮಾವನ್ನು ಗೆಲ್ಲಿಸೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ಒಳ್ಳೆ ನಟರಿದ್ದಾರೆ, ಅದ್ಭುತವಾಗಿರುವಂತಹ ವಿಡಿಯೋಗ್ರಾಫರ್ಸ್ ಇದ್ದಾರೆ, ಮತ್ತು ಅದ್ಭುತವಾಗಿರುವಂತಹ ಡೈರೆಕ್ಟರ್ಸ್ ಇದ್ದಾರೆ, ಅದ್ಭುತವಾಗಿರುವಂತಹ ನಿರ್ಮಾಪಕರಿದ್ದಾರೆ, ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾಗಿರುವಂತಹ ಕಲಾವಿದರಿದ್ದಾರೆ ಎನ್ನುವಂಥದ್ದು ಮತ್ತೆ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಕನ್ನಡ ಚಿತ್ರವನ್ನು ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ಹಾಗೆ ನೀವು ಕೂಡ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಕನ್ನಡ ಚಿತ್ರರಂಗ ಗೆಲ್ಲಬಹುದಾ, ಅಥವಾ ಈ ಒಂದು ಸಿನಿಮಾಕ್ಕೆ ಈಗ ಆಲ್ರೆಡಿ 100 ರಿಂದ 125 ಕೋಟಿ ಖರ್ಚು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಸಿನಿಮಾ ಕಲೆಕ್ಷನ್ 800 ರಿಂದ 1000 ಕೋಟಿ ಕಲೆಕ್ಷನ್ ಮಾಡಬಹುದು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದು ಅವರು ಅಂದುಕೊಂಡಿರ್ತಕ್ಕಂಥ ಊಹೆಗೂ ಮೀರಿ ಈ ಒಂದು ಸಿನಿಮಾ ದುಡಿಲಿ, ಕನ್ನಡ ಚಿತ್ರರಂಗ ಬೆಳೀಲಿ, ಕನ್ನಡದ ಕಲಾವಿದರು ಬೆಳೀಲಿ, ಕನ್ನಡದ ಹೆಸರು ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಹೊರದೇಶಗಳಲ್ಲಿ ಪಸರಿಸಲಿ ಎನ್ನುವಂತಹ ಒಂದು ಶುಭ ಹಾರೈಕೆಯನ್ನು ಹಾರೈಸುತ್ತಾ ಈ ಒಂದು ವಿಷಯ ಇಲ್ಲಿಗೆ ಮಣಕುಗೊಳಿಸ್ತಾ ಇದ್ದೇನೆ. ತಮ್ಮಲ್ಲಿ ಏನಾದರೂ ವಿಷಯಗಳಿದ್ದರೆ, ಅಥವಾ ಈ ಒಂದು ಸಿನಿಮಾ ಇಷ್ಟನ್ನು ಕಲೆಕ್ಷನ್ ಮಾಡುತ್ತದೆನಾ ಹೀಗೆ ಹೇಳಬಹುದು ಎನ್ನುವಂಥ ವಿಚಾರಗಳೇನಾದರೂ ಇದ್ದರೆ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.